ಎಲ್ಲರಿಗೂ ಕೂಡ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿಯ ಗಣಿತ ಕಲಿಕಾ ಹಾಳೆ 9ರ ವಿಡಿಯೋ ವಿಶ್ಲೇಷಣೆ. ಕಲಿಕಾ ಫಲ 3. ಅಪವರ್ತನಗಳು ಹಾಗೂ ಅಪವರ್ತ್ಯಗಳನ್ನು ಗುರುತಿಸುವರು. ನಿರ್ದಿಷ್ಟ ಸನ್ನಿವೇಶಕ್ಕೆ ಮಾಸಾಹ ಮತ್ತು ಲಾಸಾಗುಗಳನ್ನು ಅನ್ವಯಿಸುವರು. ಈ ಕಲಿಕಾ ಹಾಳೆ 9ರಲ್ಲಿ ಈ ಚಿತ್ರದಲ್ಲಿ ಹಸಿವಾಗಿರುವ ಬೆಕ್ಕು ಇಲಿಯನ್ನು ಹಿಡಿಯಲು ಹೊಂಚು ಹಾಕುತ್ತಿದೆ. ಇಲಿಯು 14ನೇ ಮೆಟ್ಟಿಲ ಮೇಲಿದ್ದು ಪ್ರತಿ ಸಾರಿ 2 ಮೆಟ್ಟಿಲು ಮಾತ್ರ ಜಿಗಿಯಲು ಸಾಧ್ಯವಾಗುತ್ತದೆ. ಆದರೆ ಬೆಕ್ಕು 3ನೇ ಮೆಟ್ಟಿಲ ಮೇಲಿದ್ದು ಪ್ರತಿ ಸಾರಿ 3 ಮೆಟ್ಟಿಲು ಜಿಗಿಯಲು ಸಾಧ್ಯವಾಗುತ್ತದೆ. ನೀವು ನೋಡ್ತಾ ಇರ್ಬೋದು, 3ನೇ ಮೆಟ್ಟಿಲ ಮೇಲೆ ಬೆಕ್ಕಿದೆ, 14ನೇ ಮೆಟ್ಟಿಲ ಮೇಲೆ ಇಲಿ ಇದೆ. ಹಾಗಾದರೆ ಇಲಿಯು 28ನೇ ಮೆಟ್ಟಿಲಿಗೆ ಬಂದರೆ ಬಿಲದೊಳಗೆ ನುಗ್ಗಿ ತಪ್ಪಿಸಿಕೊಳ್ಳಬಹುದು. ನೋಡಿ, ಇಲಿ ಈ ಮೆಟ್ಲತ್ತೆ ನೆಕ್ಕೊಂಬಂದು ಇಲ್ಲಿ 28ನೇ ಮೆಟ್ಲಿದೆಯಲ್ಲ, ಈ 28ನೇ ಮೆಟ್ಲಿಗೆ ಬಂದರೆ ಇದು ಬಿಲ ಇದೆ, ಇದರೊಳಗೆ ತಪ್ಪಿಸ್ಕೋಬೋದು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಶ್ನೆಗಳಿದ್ದಾವೆ, ನೋಡೋಣ ಏನಿದೆ ಅಂತೇಳಿ. ಹಾಗಾದರೆ ಇಲಿಯು ಬೆಕ್ಕಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಇಲಿ ಬೆಕ್ಕಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಪ್ರತಿ ಸಾರಿ 2 ಮೆಟ್ಟಲು ಮಾತ್ರ ಜಿಗಿಯಲು ಸಾಧ್ಯವಾಗುತ್ತದೆ. ಯಾವುದು? ಇಲಿ. ಆಗ ಇಲಿ ಏನು ಮಾಡುತ್ತೆ? 14ರಲ್ಲಿದೆ. 14ರಾಗಿದ್ದದ್ದು ಏನು ಮಾಡುತ್ತೆ? 16, 18, 20, 22, 24, 26, 28. ಸೊ 28ಕ್ಕೆ ಬಂದ ತಕ್ಷಣ ಬಿಲ್ದೊಳಗೆ ಹೋಗೋದ್ರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಎಸ್. ಇಲಿಯು ಯಾವ ಯಾವ ಮೆಟ್ಟಿಲುಗಳ ಮೇಲೆ ಜಿಗಿಯುತ್ತಾ ಬಿಲದ ಕಡೆಗೆ ಹೋಗುತ್ತದೆ? ಇಲ್ಲಿ ಹೇಳಿದ ರೀತಿಯಲ್ಲಿ 16, 18, 20, 22, 24, 26, 28. ಬೆಕ್ಕು ಯಾವ ಯಾವ ಮೆಟ್ಟಿಲುಗಳ ಮೇಲೆ ಜಿಗಿಯುತ್ತಾ ಬಿಲದ ಕಡೆಗೆ ಹೋಗುತ್ತದೆ? ಪ್ರತಿ ಸಲ ಕೂಡ ಅದೇನು ಮಾಡುತ್ತೆ? 6ನೇ ಮೆಟ್ಲಲ್ಲಿದೆ. 6ನೇ ಮೆಟ್ಲಿಗಿರೋದ್ರಿಂದ 3 ಮೆಟ್ಲನ್ನೇ ಜಿಗಿಯೋದ್ರಿಂದ ಅದೆಷ್ಟಕ್ಕೆ ಹೋಗುತ್ತೆ? 6, 9, 12, 15, 3 18, 21, 3 24, 27. ಈ ಮೆಟ್ಲುಗಳ ಮೇಲೆ ಬೆಕ್ಕು ಜಿಗಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಮುಂದಿನ ಪ್ರಶ್ನೆ, ಬೆಕ್ಕು ಮತ್ತು ಇಲಿ ಇಬ್ಬರು ಜಿಗಿದು ಹೋಗುವ ಮೆಟ್ಟಿಲುಗಳು ಯಾವ್ಯಾವು? ಇಬ್ಬರು ಕೂಡ ಜಿಗಿದು ಹೋಗೋದು ನೋಡಿ. ಇದು ನೋಡಿ 18 ಮತ್ತು 24. ನೋಡಿ, ಇಲಿನೂ ಕೂಡ 18ರ ಮೇಲೆ ಹೋಗುತ್ತೆ. ಸೊ ಬೆಕ್ಕು ಕೂಡ 24ರ ಮೇಲೆ ಹೋಗುತ್ತೆ. 18 ಮತ್ತು 24 ಅವೆರಡರೂ ಕೂಡ ಈ 2 ಮೆಟ್ಟಿಲುಗಳ ಮೇಲೆ ಇಲಿ ಮತ್ತು ಬೆಕ್ಕು ಸಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಇಲಿಯು ಬೆಕ್ಕಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಸಾಧ್ಯ. ಯಾಕೆಂದರೆ ಅದು 28ನೇ ಮೆಟ್ಲಿಗೆ ಬರೋದ್ರಿಂದ 28ನೇ ಮೆಟ್ಲಿಗೆ ಬಂದರೂ ಸಾಕು, ಅಲ್ಲಿ ಬಿಲ ಸಿಕ್ಕಿಬಿಡುತ್ತೆ, ಅದು ಆರಾಮಾಗಿ ತಪ್ಪಿಸ್ಕೊಂಬಿಡುತ್ತೆ. ಅಕಸ್ಮಾತ್ ಬೆಕ್ಕು 4 ಮೆಟ್ಟಿಲುಗಳನ್ನು ಜಿಗಿಯಲು ಸಾಧ್ಯವಾದರೆ ಯಾವ ಯಾವ ಮೆಟ್ಟಿಲುಗಳ ಮೇಲೆ ಜಿಗಿಯುತ್ತಾ ಬಿಲದ ಕಡೆಗೆ ಹೋಗುತ್ತೆ? 4 ಮೆಟ್ಲು ಒಂದು ಸರಿ. ಯಾಕೆಂದರೆ ಅದು ಈಗ ಆಲ್ರೆಡಿ 3ನೇ ಮೆಟ್ಲಾಗಿದೆ. 3, 4, 7, 7, 4, 11, 4, 15, 4, 19, 4, 23, 4, 27. 4 ಮೆಟ್ಲು ಜಿಗಿದ್ರೆ ಬೆಕ್ಕು ಈ ಮೆಟ್ಟಿಲುಗಳ ಮೇಲೆ ಜಿಗಿಯುತ್ತಾ ಹೋಗುತ್ತೆ. ನೆಕ್ಸ್ಟ್, ಅಕಸ್ಮಾತ್ ಇಲಿಯು 6 ಮೆಟ್ಟಿಲುಗಳನ್ನು ಜಿಗಿಯಲು ಸಾಧ್ಯವಾದರೆ ಯಾವ ಯಾವ ಮೆಟ್ಟಿಲುಗಳ ಮೇಲೆ ಜಿಗಿಯುತ್ತಾ ಬಿಲದ ಕಡೆಗೆ ಹೋಗುತ್ತದೆ? ಈಗ ಆಲ್ರೆಡಿ ಇಲಿ 14ನೇ ಮೆಟ್ಲಲ್ಲಿದೆ. 14ನೇ ಮೆಟ್ಲಲ್ಲಿದೆ. ಅದು 6 ಮೆಟ್ಲು ನೆಗೆದಾಗಿದ್ದರೆ 14 20, 20 6 26, ಅಲ್ಲಿರೋದೇ 29 ಮೆಟ್ಲು. ಈ 2 ಮೆಟ್ಲುಗಳಿಂದ ಹೋಗ್ಬೋದಾಗಿತ್ತು. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಅಕಸ್ಮಾತ್ ಆಗಿ ಬೆಕ್ಕು 5ನೇ ಮೆಟ್ಟಿಲ ಮೇಲಿದ್ದು, ಬೆಕ್ಕು 5ನೇ ಮೆಟ್ಟಿಲು ಮೇಲಿದೆ ಅಂತ ತಿಳ್ಕೊಳ್ಳಿ. 5ನೇ ಮೆಟ್ಲು. ಆಮೇಲೆ ಪ್ರತಿ ಸಾರಿ 5 ಮೆಟ್ಟಿಲು ಜಿಗಿಯಲು ಸಾಧ್ಯವಾದರೆ, ಅಕಸ್ಮಾತಾಗಿ ಬೆಕ್ಕು 5ನೇ ಮೆಟ್ಟಿಲ ಮೇಲಿದ್ದು ಪ್ರತಿ ಸಲ 5 ಮೆಟ್ಟಿಲು ಜಿಗಿಯಲು ಸಾಧ್ಯವಾದರೆ, ಅಂದರೆ 5 ಮೆಟ್ಟಿಲ ಮೇಲಿತ್ತು, 5 5 5 10, 10 5 15, 5 20, 5 25 ಈ ಮೆಟ್ಟಿಲುಗಳ ಮೇಲೆ ಜಿಗಿತಾ ಇತ್ತು. 8ನೇ ಮೆಟ್ಟಿಲು ಮೇಲಿದ್ದು ಪ್ರತಿ ಸಾರಿ 4 ಮೆಟ್ಟಿಲು ಜಿಗಿಯಲು ಸಾಧ್ಯವಾದರೆ, ಇಲಿ ಏನಾದ್ರು 8ನೇ ಮೆಟ್ಟಿಲಿದ್ದು 4 ಮೆಟ್ಟಿಲು ಜಿಗಿಸೋದು ಶುರು ಮಾಡಿದರೆ 8ರಿಂದ 8 4 12, 4 16, 4 20. ಇಲಿಯು ಬೆಕ್ಕಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ? ಇಲ್ಲ. ಯಾಕೆಂದರೆ ನೋಡು, 1 2 3ನೇ ಮೆಟ್ಲಿಗೆ 20ರಲ್ಲಿರೋದು, ಇದು ಕೂಡ 1 2 3ನೇ ಜಿಗಿತಕ್ಕೆ 20ಕ್ಕೆ ಬಂದು ಸೇರ್ಕೊಳೋದು. ಸೊ ಆರಾಮಾಗಿ ಬೆಕ್ಕು ಇಲಿಯನ್ನು ಹಿಡ್ಕೊಂಡು ತಿಂದುಬಿಡೋದು. ಸೊ ಹಾಗಾಗಿ ನೋ, ತಪ್ಪಿಸ್ಕೊಳ್ಳೋಕ್ಕೆ
ಸಾಧ್ಯ ಇಲ್ಲ. ನೋಡಿ, ಇಲ್ಲೊಂದು ಕಥೆ ಕೊಟ್ಟರೆ, ರಾಮಾಪುರ ಎಂಬ ಹಳ್ಳಿಯ ಸುತ್ತ ಸಾಕಷ್ಟು ಬೆಟ್ಟಗಳಿದ್ದಾವೆ. ಆ ಬೆಟ್ಟಗಳ ಮೇಲೆ 3 ಜನ, ಮೀನಾ, ರಂಜಿತಾ ಮತ್ತು ಯಾರು ಕವಿತಾ, ಇವರೆಲ್ಲರೂ ಕೂಡ ಬೆಟ್ಟ ಹತ್ತಿಕೊಂಡು ಹೋಗ್ತಾ ಇದ್ದಾರೆ. ಮೀನಾ ಏನು ಮಾಡ್ತಾಳೆ ಅಂದರೆ, ಪ್ರತಿ 2 ಮೆಟ್ಲು ಹತ್ತಿದ ತಕ್ಷಣ ಅವಳು ಕೂಗಿ ಹೇಳಬೇಕು. 2 ಮೆಟ್ಲು ಹತ್ತಿದ ತಕ್ಷಣ. ರಂಜಿತಾ 3 ಮೆಟ್ಲು, ಕವಿತಾ 4 ಮೆಟ್ಲು ಹತ್ತಿದ ತಕ್ಷಣ. ಹಾಗಾಗಿ ಯಾವ್ಯಾವ ಮೆಟ್ಟಲುಗಳ ಮೇಲೆ ಮೀನಾ ಹೋಗ್ತಾಳೆ ಅಂದರೆ, 2 ಮೆಟ್ಲು ಅಂದರೆ 2, 4, 48 ಈ ರೀತಿ. ಮೀನಾ ಹಾಗೂ ರಂಜಿತಾ ಇಬ್ಬರೂ ಹೇಳಿದ ಸಾಮಾನ್ಯ ಮೆಟ್ಟಿಲುಗಳ ಸಂಖ್ಯೆ. ನೋಡಿ, ಇದು ಮೀನಾ, ರಂಜಿತಾ, ಕವಿತಾ ಇವರೆಲ್ಲರೂ ಕೂಡ ಮೀನಾ 2 ಮೆಟ್ಲು ಹತ್ತಿದಾಗ ಹೇಳ್ತಕ್ಕಂಥ ರಂಜಿತಾ 3, ಕವಿತಾ 4 ಮೆಟ್ಲು. ಅಂದರೆ ಮೀನಾ ಹೇಳ್ತಕ್ಕಂಥವು ಕೂಡ 2ರ ಗುಣಕಗಳು. 2, 4, 6, 8, 10, 12 ಅಂತ ಈ ರೀತಿ 50 ತನಕ ಹೇಳ್ತಾರೆ. ರಂಜಿತಾ 3ರ ಗುಣಕಗಳು. 3, 6, 3, 9, 12, 15, 18, 21, 24, 27 ಈ ರೀತಿ 3ರ ಗುಣಕಗಳು. ನೆಕ್ಸ್ಟ್ ಕವಿತಾ ಹೇಳ್ತಕ್ಕಂಥ 4ರ ಗುಣಕಗಳು. 4, 8, 12, 16, 20, 24, 28, 32, 33, 40, 44, 48. ಇಲ್ಲಿ ಮೀನಾ ಹಾಗೂ ರಂಜಿತಾ ಇಬ್ಬರು ಹೇಳಿದ ಸಾಮಾನ್ಯ ಮೆಟ್ಟಲುಗಳ ಸಂಖ್ಯೆ 6, 12, 18, 24, 30, 36, 47, 48. ಇವು ನೋಡಿ, ಇವು ಕೂಡ 6ರ ಗುಣಕಗಳು. 6, 1, 6, 6, 12, 6, 3, 18, 6, 4, 24, 30, 36, 47, 48. ಇವು 6ರ ಗುಣಕಗಳು. ಇವು 2ರ ಗುಣಕಗಳು. ಇವು 3ರ ಗುಣಕಗಳು. ಇವು 4ರ ಗುಣಕಗಳು. ಇವು 6ರ ಗುಣಕಗಳು. ಅದೇ ರೀತಿ ಮೀನಾ ಹಾಗೂ ಕವಿತಾ ಇಬ್ಬರು ಹೇಳಿದ ಸಾಮಾನ್ಯ ಮೆಟ್ಟಲುಗಳ ಸಂಖ್ಯೆ 4, 8, 12, 16, 20, 24, 28, 32, 33. ಇವು 4ರ ಗುಣಕಗಳು. ಮೀನಾ, ಕವಿತಾ, ರಂಜಿತಾ 3 ಜನ ಹೇಳಿದ ಸಾಮಾನ್ಯ ಮೆಟ್ಟಲುಗಳ ಸಂಖ್ಯೆ 12, 24, 36, 38. ಇದು ನಮ್ಮ ಕಲಿಕಾ ಫಲ. ನಾವು ಹೇಳಿದ ರೀತಿಯಲ್ಲಿ ಇದರ ಮೂಲ ಉದ್ದೇಶ ಕಲಿಕಾ ಫಲ, ಅಪವರ್ತನಗಳು ಹಾಗೂ ಅಪವರ್ತ್ಯಗಳನ್ನು ಗುರುತಿಸುವರು. ಆ ಒಂದು ವಿಷಯಕ್ಕೆ ಅನುಗುಣವಾಗಿ ಪೂರ್ವಭಾವಿಯಾಗಿ ಈ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ನೋಡಿ, ಇಲ್ಲಿ ಮಿಯಾಮ್ ಆಟಗಳು. ಆಟದಲ್ಲಿ ಯಾವ ಸಂಖ್ಯೆ ಮಿಯಾಮ್ ಎಂದು ಹೇಳಬೇಕು? 3, 6, 9, 12, 15, 18, 21. ಅದೇ ರೀತಿ ಇದು ಕೂಡ 4ರ ಗುಣಕದ ಆಟ ಆಡಿದ್ದಾರೆ. ಅಂದರೆ ಆ 4ರ ಗುಣಕಗಳು ಎಲ್ಲೆಲ್ಲಿ ಬರ್ತೋ ಅಲ್ಲಿ ಮಿಯಾಮ್ ಹೇಳಬೇಕು. 4, 8, 12, 16, 20, 24, 28, 32, 36, 40 ಈ ರೀತಿ. 6ರ ಗುಣಕದ ಆಟಗಳಲ್ಲಿ ಎಲ್ಲಿ ಮಿಯಾಮ್ ಹೇಳಬೇಕು? 6, 12, 18, 24, 30, 36, 42. ಅದರ ಗುಣಕಗಳು ಎಲ್ಲಿ ಬರ್ತೋ ಅಲ್ಲಿ ಮಿಯಾಮ್ ಅಂತ ಹೇಳಬೇಕು. 7ರ ಗುಣಕದ ಆಟ ಆಡಿದರೆ ಈ ಕೆಳಗಿನ ಯಾವ ಸಂಖ್ಯೆಗಳ ಮಿಯಾಮ್ ಎನ್ನಬೇಕು? 7 ಗುಣಕ ಅಂದರೆ 7, 7, 14, 7, 3, 21, 7, 4, 28, 7, 5, 35, 7, 6, 42, 7, 49, 7, 8, 56. ಈ ಸಂಖ್ಯೆಗಳು ಬಂದಾಗ ಮಿಯಾಮ್ ಅಂತ ಹೇಳಬೇಕು. ಕೆಳಗಿನ ಖಾಲಿ ಜಾಗದಲ್ಲಿ 9ರ 4 ಗುಣಕಗಳನ್ನು ಬರೆಯಿರಿ. 9, 7, 18, 27, 36, 45 ಇಲ್ಲಿ ಬರೀಬೇಕು. ನೆಕ್ಸ್ಟ್ ಕೆಳಗಿನವುಗಳಲ್ಲಿ 8ರ ಗುಣಕಗಳಿಗೆ ವೃತ್ತ ಹಾಕಿ ಅಂತ. 8ರ ಗುಣಕಗಳು 8, 16, 8, 3, 8, 4, 32, 8, 5, 40, 8, 6, 48, 8, 7, 56, 8, 8, 64, 48, 8, 48, 64. 5ರ ಗುಣಕಗಳನ್ನು ಬರೀರಿ. ಅಂದರೆ 5ರ ಗುಣಕಗಳು ಅಂದರೆ 5ರ ಮಧ್ಯೆ 5, 1, 5, 5, 2, 10, 5, 3, 15, 5, 4, 20, 5, 25, 5, 6, 30, 5, 7, 35, 5, 8, 40, 5, 9, 45, 5, 10, 50, 55, 60, 65 ಈ ರೀತಿ. 2ರ ಗುಣಕಗಳು 2, 1, 2, 2, 4, 6, 8, 10, 12, 14, 16, 18, 20 ಈ ರೀತಿ ಬರ್ಕೊಂತ ಹೋಗೋದು. ನೆಕ್ಸ್ಟ್ ಮುಂದಿನ ಕೆಳಗಿನವುಗಳಲ್ಲಿ ಗುಣಕಗಳಿಗೆ ವೃತ್ತ ಹಾಕಿ ಅಂತ ಹೇಳಿದೆ. 12ರ ಗುಣಕಗಳು 12, 1, 12, 12, 24, 12, 30, 12, 48 ಇನ್ಯಾವುದು ಕೂಡ ಇಲ್ಲ. 20ರ ಗುಣಕಗಳು 24, 80, 25, 100
13ರ ಗುಣಕಗಳು 13 26, 13 39, ಇಲ್ಲ 15, 15 25, ಇಲ್ಲಿ 15 3 45, 15 10 150. ಇವು 15ರ ಗುಣಕಗಳು. 50ರ ಗುಣಕಗಳು 52 100 400, 50ರ ಗುಣಕಗಳು. ಇನ್ನು 25ರ ಗುಣಕಗಳು 25 3 75, 225 ಗುಣಕಗಳಾಗಿದೆ. ಇನ್ನು ಮುಂದಿನ ಕೆಳಗಿನ ಚೌಕಗಳಲ್ಲಿ 2ರ ಗುಣಕಗಳಿಗೆ ಹಾಕ್ರಿ ಅಂತ ಹೇಳಿದ್ರೆ 10 100 200, 11 22, 40 200, 50 180, 120 ಗುಣಕಗಳು. ನೆಕ್ಸ್ಟ್ ಇಲ್ಲಿ 3ರ ಗುಣಕಗಳು 3 2 6, 3 3 9, 3 4 15, 3 6 18, 21. ಇದಿಷ್ಟು ಈ ಒಂದು ವಿಡಿಯೋ ಕಲಿಕಾ ಹಾಳೆ 9ಕ್ಕೆ ಸಂಬಂಧಿಸಿದಂಥ ವಿಡಿಯೋ ವಿಶ್ಲೇಷಣೆ. ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.